ಭಾರವಾದ ಮನಸ್ಸಿನಿಂದ ಆ ಇಂದ್ರಪ್ರಸ್ಥಪುರದ ಕಡೆಗೆ ಬರುತ್ತಾ ದುಃಖದಿಂದ ಬಂದು ರಥವನ್ನೊಂದೆಡೆ ನಿಲ್ಲಿಸಿದ ಮಹಾನುಭಾವ ಧರ್ಮರಾಯ ರಥದಿಂದ ಕೆಳಗಿಳಿದು ಇನ್ನೇನು ಅರಮನೆ ಒಳಗಡೆ ಹೋಗಬೇಕು. ಆ ಕಡೆಯಿಂದ ಭೀಮಸೇನ ಹೆಗಲ ಮೇಲೆ ಗದಿಯನ್ನು ಹೊತ್ತುಕೊಂಡು ದಡ್ಡ 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 ಅಣ್ಣನ ಕಣ್ಣೊಳಗೆ ಸುರಿಯುತ್ತಿರುವ ಕಣ್ಣೀರನ್ನು ನೋಡಿದ ಭೀಮಸೇನ ಕೋಪ ಬಂತು ಅವನಿಗೆ. ಅಗ್ರಜ, ಏನಿದು ನಿನ್ನ ಕಣ್ಣೊಳಗೆ ಕಣ್ಣೀರು? ನಿನಗೆ ಕಣ್ಣೀರು ಹೇಳು. ಅವನಿಂದ್ರನಾಗಲಿ ಚಂದ್ರನಾಗಲಿ ಭುವನಿಗೆ ಬ್ರಹ್ಮಾಂಡನಾಗಲಿ ತಂದು ಈ ಭೂಮಂಡಲ ಪರ್ಯಂತ ಕೊಟ್ಬಿಟ್ಟಿದೆ. ಹೇಳು. ಧರ್ಮರಾಯ ತಲೆ ಬಗ್ಗಿಸ್ಬಿಟ್ಟ. ಏಕೆ? ಇಂತಹ ವೀರಾದಿ ವೀರ ತಮ್ಮಂದಿರನ್ನ ಪಾಪಿಯಾದ ನಾನು ಕ್ಷುಲ್ಲಕವಾದ ಜೂಜಿನಲ್ಲಿ ಕಳೆದು ಬಿಟ್ಟಲ್ಲ, ಸೋತು ಬಿಟ್ಟಲ್ಲ. ಏಕಂಡ ಮಾತನಾಡು, ಏನಾಯ್ತು? ಮೋಸವೋದೇನೋ ತಮ್ಮ, ನೀನು ಮೋಸ ಹೋದಿಯ? ಕಾರಣವೇನು? ಹಾಳು ಶಕುನಿಯ ಮಾತನ್ನು ಕೇಳಿ ನಾನು ಮೋಸ ಹೋಗುತ್ತಿಲ್ಲ. ಬೇಡವೆಂದರು ಕೇಳಿದ ಜೀವಿಗೆ ಹೆಣತಂದು ಕುಳ್ಳಿರಿಸಿ ಸಕಲ ಸಾಮ್ರಾಜ್ಯವನ್ನು ಸೋಗೆ ನನಗೆ ಚಿಂತೆ ಇಲ್ಲ. ವಜ್ರ ವೈಡೂರ್ಯ ಧನ ಕನಕ ವಸ್ತು ವಾಹನ ಪೀತಾಂಬರಾದಿಗಳೆಲ್ಲ ಕಳೆದೆ ಯೋಚನೆ ಇಲ್ಲ. ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿದ ದ್ರೌಪದಿಯನ್ನು ನಿಮ್ಮನ್ನ ಜೂಜಿನಲ್ಲಿ ಸೋತು ಬಿಟ್ಟಿದ್ದೀವ ಎಂದೊಡನೆಯೇ ಆ ಭೀಮಸೇನ ಕೈಯಲ್ಲಿದ್ದ ಗದೆ 20 ಮಣ ತೂಕ ಇತ್ತಂತೆ. ಎಷ್ಟು? 20 ಮಣಕ್ಕೆ ಎಷ್ಟು ಕೆಜಿ? 200 ಕೆಜಿ. ಸೀನ್ಸ್ನವ್ರು ತರೋದಷ್ಟು ತೂಕ ಇರ್ತದ? ಆದರೆ ಆ ಭೀಮಸೇನ ನಿಜವಾಗಿ ತಾನು ಒತ್ತು ಬರ್ತಾ ಇದ್ದಂತ ಗದೆ ಆ 20 ಮಣ ತೂಕ ಇತ್ತಂತೆ. ಆ 20 ಮಣದ ತೂಕದ ಗದಿಯನ್ನು ಗಿರ್ರನ ತಿರುವಿ ಕೈ ಹಿಡ್ಕಬಿಟ್ಟ. ಪಡಬಡ ಪಡಬಡ ಬಿರುಗನೆ ಮೂಲ ದುರ್ಯೋಧನನ ಹೊರಸಿ ಈ ಧರಣಿಯ ಮುನಿ ಕೊಡದಿರ್ಕೊಡೆ ಈ ಮುಗಿ ಭೀಮಾ ಬಿಡಲಾರೆ ಆ ಕೆಟ್ಟ ಕೌರವರ ಬುರುಡಿಯನ್ನು ಕೊಟ್ಟಿ ಬಿಡುತ್ತದೆ. ನಾನು ಕುಂತಿಗೆ ಮಗನಾಗಿ ಪ್ರಯೋಜನವಿಲ್ಲ. ಬಿಡು ಹಣ್ಣ ದಾರಿಯನ್ನ ಬಿಡು ಅಂದರೆ ಬೇಡ ತಮ್ಮ, ಹೋಗಬೇಡ. ನೀನವನ ಮೇಲೆ ಯುದ್ಧಕ್ಕೆ ಹೋದರೆ ಕೊಟ್ಟ ರಾಜ್ಯವನ್ನು ಕಿತ್ತುಕೊಳ್ಳುವುದಕ್ಕೆ ಎತ್ತುಬಿಟ್ಟು ಕಳಿಸಿದ ಎಂಬ ಕೆಟ್ಟ ಜನ ಬೇಡ. ಸೂರ್ಯಚಂದ್ರಾದಿಗಳ ತನಕ ಧರ್ಮರಾಯನು ಕೂಡ ಕೊಟ್ಟ ಮಾತು ತಪ್ಪೋದ ಅಂತಕ್ಕಂಥ ಅಪವಾದ ಬಂದ್ಬಿಡ್ತದೆ. ಭೀಮಸೇನ ರಾಜ್ಯವಿಲ್ಲದಿದ್ದರೂ ಚಿಂತೆ ಇಲ್ಲ, ನೀನು ಹೋಗಬೇಡ ಅಂದ್ರೆ ಸೋಲಬೇಕಾದ ನೀನೊಬ್ಬರ ಭಾಗ ರಾಜ್ಯವನ್ನು ಸೋಲಬೇಕಾಗಿತ್ತು. ನಮ್ಮೆಲ್ಲರ ಭಾಗ ರಾಜ್ಯವನ್ನು ಸೋಲು ನೀನೇ ಯಾರು, ಗೆಲ್ಲಲು ಅವನೇ ಯಾರು. ಬಿಡಲಾರೆ. ಧರ್ಮರಾಯರು ದುಃಖದಿಂದ ಹೇಳ್ತಾರೆ, ಧರ್ಮವೇ ನಾಶವಾಗ್ತಾ ಇದೆ. ಈ ಪಟ್ಟಣದಲ್ಲಿ ಆ ಧರ್ಮವನ್ನು ಉಳಿಸ್ತಕ್ಕಂಥವ್ರು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲವೇ ಎಂದರೆ ಆ ಪಂಚ ಪಾಂಡವರ ಸತಿಯೆನಿಸಿಕೊಂಡ ಆ ದ್ರೌಪದಿ ದೂರದಲ್ಲಿ ನಿಂತಿದ್ಲಂತೆ. ತಲೆ ಮೇಲೆ ಸೆರಗನ್ನು ಹಾಕೊಂಡು, ಹೇ ದ್ರುಪದನಂದಿನಿ, ನೀನಾದ್ರೂ ನಿನ್ನ ಪತಿಗೆ ಶಾಂತಿಯನ್ನು ಹೇಳಬಾರ್ದೇನೆ? ಸ್ವಾಮಿ, ನಿಮ್ಮ ಮಾತನ್ನು ಕೇಳದಿರುವ ರೂಪದಲ್ಲಿ ನನ್ನ ಮಾತು ಕೇಳ್ತಾರ? ಅದು ಹಾಗಲ್ಲ. ಈ ಗಂಡಸಿಗೆ ಹೆಂಗಸರ ಮಾತು ಅಂದ್ರೆ ಬಹಳ ರುಚಿ. ಎಂತ ಮತೀಪ ಆದ್ರೂ ಕೂಡ ಕೋಲಿ ಬಸ್ಬಿಡ್ತಾನೆ. ಅದೇ ಮಕ್ಕಳೇನಾದ್ರು ಫೀಸ್ ಇಲ್ಲಪ್ಪ, ಮೇಷ್ಟು ಬರಬೇಡ, ನಾಳೆಯಿಂದ ಸ್ಕೂಲ್ಗೆ ಫೀಸ್ ಕಟ್ಟಬೇಕು ಅಂದ್ರೆ ಅಯ್ಯೋ ನೀನು ಓದ್ಬೋದು ಇವ್ಕೊಳ್ಳೋದಲ್ಲಿ ಇರ್ಲಿ ನಡಿ ಅಂತಾರೆ. ಅಕ್ಕ ಏನಾರು ನಗುತ್ತಾ ಅದೇ ಜೊತೆ ಮಾಡ್ತೀನಿ ನಿಂತಿದ್ರಲ್ಲ ನೇತಾಡವ ಲೋಲಕ್ಕ, ಅಯ್ಯೋ ದುಡ್ಡು ಬೇರೆ ಇಲ್ಲ,
ಮಾಡಾಕ ಆಮೇಲೆ ತೆಗೆದುಕೊಳ್ಳೋ ನಡಿ ಅಂತಾರೆ. ಆದ್ರೆ ಹೆಣ್ಣಿಗೆ ಸೋಲದ ಗಂಡಸು ಯಾವನೂ ಇಲ್ಲ. ಹೋಗಿ ನಿನ್ನ ಪತಿಗೆ ಶಾಂತಿಯನ್ನು ಹೇಳು ಅಂದರೆ ಆ ದ್ರುಪದ ನಂದಿನಿ ಓಡೋಡಿ ಬಂದು ಭೀಮಸೇನನಿಗೆ ಅಡ್ಡಗಟ್ಟಿ ಸೆರಗೊಡ್ಡಿ ಕೇಳ್ಕೊತಾ ಇದ್ದಾಳಂತೆ, ಸ್ವಾಮಿ ಬೇಡ 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 ನಾಥ ಬೇಡಿಕೊಳ್ಳುವೆನೋ ನಿನ್ನ ಬೇಡ. ಮಾಡಬೇಡ ಅನವ ನೀನು ಮರಣ ಖಂಡಿತ ಧರ್ಮಜಯೇ ಮಾಡಬೇಡ. ಹೋಗಬೇಡಿ ಸ್ವಾಮಿ, ಆ ಕೌರ ಮೇಲೆ ಯುದ್ಧಕ್ಕೆ ನೀವು ಹೋಗಬೇಡಿ. ಜ್ಯೇಷ್ಠ ಪಿತೃ ಸಮಾನ ಜ್ಯೇಷ್ಠ ಪಿತೃ ಸಮಾನ ಅಂತ. ಒಬ್ಬ ತಂದೆಗೆ 4 ಜನ ಮಕ್ಕಳಿರ್ಲಿ, 3 ಜನ ಮಕ್ಕಳಿರ್ಲಿ, 10 ಜನ ಮಕ್ಕಳಿರ್ಲಿ, ಆ ಮನೆಯಲ್ಲಿ ತಂದೆಯನ್ನು ಕಳ್ಕೊಂಡ ಮೇಲೆ ಆ ಹಿರಿ ಹೆಣ್ಣನೇ ತಂದೆ ಸ್ಥಾನಕ್ಕೆ ನಿಲ್ತಾನಂತೆ. ನೀವು ಪಾಂಡುರಾಯರನ್ನ ಕಳೆದುಕೊಂಡಂಗಿದ್ದ ತಂದೆ ಸ್ಥಾನದಲ್ಲಿ ನಿಂತು ನಿಮಗೆ ವಿದ್ಯೆಯನ್ನ, ಬುದ್ಧಿಯನ್ನ, ಸನ್ಮಾರ್ಗವನ್ನ, ಧರ್ಮದ ಮಾರ್ಗವನ್ನ ತೋರಿಸಿಕೊಟ್ಟವ್ರು ಯಾರು? ಇದುವರೆಗೂ ನಿಮ್ಮನ್ನು ನಡೆಸಿಕೊಂಡು ಮಕ್ಕಳಂತೆ ಸಾಕಿ ಸಲಹಿದವ್ರು ಯಾರು? ಆ ಧರ್ಮರಾಯರ್ತಾನೆ. ಇವತ್ತು ಕೇವಲ ರಾಜ್ಯದ ಆಸೆಗೋಸ್ಕರ ಧರ್ಮರಾಯರ ಮಾತನ್ನ ನೀವು ಉಲ್ಲಂಘಿಸಿ ಆ ಕೌರವ ಮೇಲೆ ಯುದ್ಧಕ್ಕೆ ಹೋದರೆ ಧರ್ಮರಾಯರು ಬದುಕಿರ್ತಾರ? ಖಂಡಿತವಾಗ್ಲೂ ಅವ್ರು ಬದುಕಿರೋಲ್ಲ. ಧರ್ಮರಾಯನು ಕೂಡ ಕೊಟ್ಟ ಮಾತಿಗೆ ತಪ್ಪಿದ ಎಂಬ ಅಪಕೀರ್ತಿ ಪ್ರಪಂಚದಲ್ಲೆಲ್ಲ ಹರಡಿಬಿಡುತ್ತೆ. ನೋಡಿ, ಆ ಪುಣ್ಯಾತ್ಮನ ಕಣ್ಣಿಂದ ಕಣ್ಣೀರು ಸೋರ್ತಾ ಇದೆ. ಧರ್ಮಾತ್ಮನ ಕಣ್ಣಿಂದ ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರೂ ಈ ಜಗತ್ತೇ ಸರ್ವನಾಶವಾಗಲಿಲ್ಲ ಸ್ವಾಮಿ. ರಾಜ್ಯವಿಲ್ಲದಿದ್ದರೂ ಚಿಂತೆ ಇಲ್ಲ, ಐಶ್ವರ್ಯವೂ ನಮಗೆ ಬೇಕಿಲ್ಲ. ನೆಮ್ಮದಿಯಿಂದ ಕಾಡಲ್ಲಾಗಲಿ, ಮೇಡಲ್ಲಾಗಲಿ, ಗೆಡ್ಡೆ ಗೆಣಸುಗಳನ್ನು ತಿಂದಾಗಲಿ ನಾವು ಜೀವನವನ್ನು ಮಾಡೋಣ. ಬನ್ನಿ ಹಿಂತಿರುಗಿ ಎಂದರೆ ಈ ಭೀಮಸೇನ ಕೋಪ 99 ಡಿಗ್ರಿ ಹತ್ಬಿಟ್ಟಿತ್ತಂತ ಅಲ್ಲಿಗೆ. ಈ ದ್ರೌಪದಾದಿ ಉಪದೇಶ ಬಿತ್ತಲ್ಲ, ದಿಢೀರ್ನು 0 ಪಾಯಿಂಟ್ ಹಿಡಿದು ಬಿಡ್ತು. ನಡೆದೇವಿ, ನಿಮ್ಮೆಲ್ಲರಿಗೂ ಬೇಕಿಲ್ಲದ ರಾಜ್ಯ ನನ್ನೊಬ್ಬನಿಗೆ ಬೇಕೇ? ಹಳ್ಳ ಕೊಳ್ಳದ ನೀರನ್ನು, ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತೇನೆ ಅಂತ ನೀವು ಬಯಸುವುದಾ? ನಾನೇ ಯಾಕೆ ಬೇಡ ಅಂತ ನಡೆ ಎಂಬುದಾಗಿ ಹೇಳಿ ಯಾವ ಭೀಷ್ಮಾಚಾರ್ಯರಿಂದ ಸತಿಯ ಆಗ್ತಕ್ಕಂಥ ದ್ರೌಪದಿಯನ್ನ, ತಮ್ಮಂದಿರ ಆಗ್ತಕ್ಕಂಥ ಭೀಮಾರ್ಜುನ, ನಕುಲ, ಸಹದೇವಾದಿಗಳನ್ನ ಬಿಡಿಸಿಕೊಂಡಂತ ಧರ್ಮರಾಯ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಮ್ಯಕಾವನದ ಮಾರ್ಗ